ಪುಟ್ಟರಂಗ ಶೆಟ್ಟಿರವರಿಗೆ ಸಚಿವ ಸ್ಥಾನ ನೀಡಲಿ ಎಂದು ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ಉಪ್ಪಾರ ಸಮುದಾಯ ಮುಖಂಡರುಗಳಿಂದ ವಿಶೇಷವಾದ ಪೂಜೆ ನಡೆಸಿದ್ದಾರೆ. ಯಳಂದೂರು ತಾಲೂಕಿನ ಕಂದಹಳ್ಳಿ ಮಹದೇಶ್ವರ ದೇವಸ್ಥಾನದಲ್ಲಿ ತಾಲೂಕಿನ ಉಪ್ಪಾರ ಸಮುದಾಯದ ಕಾಂಗ್ರೆಸ್ ಮುಖಂಡರೇನಿದ್ದಾರೆ ಇವರೆಲ್ಲ ಕೂಡಿ ಚಾಮರಾಜನಗರದ ಶಾಸಕರಾದಂತಹ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರಂತೆ. ಮುಖಂಡರಾದ ಮದ್ದೂರು ರಂಗಸ್ವಾಮಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯಲ್ಲಿ ಸತತವಾಗಿ 4 ಬಾರಿ ಶಾಸಕರಾಗಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನವನ್ನ ನೀಡಬೇಕು. ಒಂದು ವೇಳೆ ಸರ್ಕಾರ ನಿರಾಕರಿಸಿದರೆ ಉಪ್ಪಾರ ಸಮುದಾಯದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಲ್ಲೋದು ಖಚಿತ ಎಂದು ಅವರು ಹೇಳಿದ್ದಾರೆ. ಮುಖಂಡರಾದ ವೈಬಿ ಮಹೇಶ್ ರವರು ಕೂಡ ಮಾತನಾಡಿದರು. ಪುಟ್ಟರಂಗ ಶೆಟ್ಟಿರವರು ಚಾಮರಾಜನಗರದಲ್ಲಿ ಘಟಾನುಘಟಿ ನಾಯಕರನ್ನ ಸೋಲಿಸಿ 4 ಬಾರಿ ಗೆದ್ದು ಸೋಲಿಲ್ಲದ ನಾಯಕರಾಗಿದ್ದಾರೆ. ಇಂತಹ ಹಿಂದುಳಿದ ಸಮಾಜದ ನಾಯಕ, ಉಪ್ಪಾರ ಸಮುದಾಯದ ಧ್ವನಿಯಾಗಿರುವ ಪುಟ್ಟರಂಗ ಶೆಟ್ಟಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಮುಂದಿನ ಡಿಕೆಶಿ ಸರ್ಕಾರ ಖಂಡಿತ ಸಚಿವ ಸ್ಥಾನ ನೀಡುತ್ತದೆ ಎಂದು ನಂಬಿಕೆ ಇದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿರವರ ಅಭಿಮಾನಿ ಬಳಗದ ತಾಲೂಕು ಅಧ್ಯಕ್ಷರಾದ ಕಿರಣ್, ಯಜಮಾನರಾದ ನಂಜುಂಡಶೆಟ್ಟಿ, ಮಹಾದೇವ, ಶಾಂತರಾಜು, ರಾಜಶೆಟ್ಟಿ ಸ್ವಾಮಿ, ಪಿ ಮಾದೇಶ, ನಂಜುಂಡಸ್ವಾಮಿ, ನಾಗರಾಜ, ನಾಗೇಗೌಡ, ಮಂಜುನಾಥ, ಚಂದ್ರಗೌಡ ಹಾಜರಿದ್ದರು. ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪ್ರಭ ಟಿವಿ, ಯಳಂದೂರು. ನನ್ನ ಹೆಸರು ವೈಬಿ ಮಹೇಶ್ ಅಂತ ಹಿರಿಯೂರು. ನಾನೊಬ್ಬ ಕಾಂಗ್ರೆಸ್ ಮುಖಂಡ. ನಾವು ಇಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ನಮ್ಮ ಉಪ್ಪಾರ ಜನಾಂಗ ಮತ್ತು ಇತರ ಜನಾಂಗ ಸೇರಿ ಇಲ್ಲಿ ನಾವು ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪೂಜೆ ಹಮ್ಮಿಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂದರೆ, ಮಾನ್ಯ ಪುಟ್ಟರಂಗ ಶೆಟ್ಟರು ಚಾಮರಾಜನಗರ ಜಿಲ್ಲೆಯ ಶಾಸಕರಾಗಿ 4 ಬಾರಿ ಗೆದ್ದು ಒಂದು ಬಾರಿ ಮಿನಿಸ್ಟ್ರು ಆಗಬೇಕಾಗಿತ್ತು ಪೂರ್ಣಾವಧಿ. ಕಾರಣಾಂತರದಿಂದ ಸ್ವಲ್ಪ ದಿನಗಳಂತ ಮಿನಿಸ್ಟ್ರಾಗಿ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಇವಾಗ ಪುಟ್ಟರಂಗ ಶೆಟ್ಟರು ಯಾಕಪ್ಪ ನಮ್ಮ ಪುಟ್ಟರಂಗ ಶೆಟ್ಟರಿಗೆ ನಾವು ಸಚಿವ ಸ್ಥಾನ ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅಂದರೆ, ಈ ರಾಜ್ಯದಲ್ಲಿ ನಾವು ಸುಮಾರು 35 ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇದ್ದೇವೆ. ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರು ಒಂದು ಮಾತು ಹೇಳಿದ್ರೆ ಇಡೀ ಜನಾಂಗ ಒಂದು ಕಡೆ ನಿಲ್ಲುವಂಥ ಒಂದು ಸನ್ನಿವೇಶ ಇದೆ. ಹಾಗಾಗಿ ನಾವು ಎಲ್ಲಿ ಈ ರಾಜ್ಯದಲ್ಲಿ ಮಿನಿಮಮ್ ಅಂದರೆ 30ರಿಂದ 35 ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮ ಪುಟ್ಟರಂಗ ಶೆಟ್ಟರಿಗೆ ಮಿನಿಸ್ಟ್ರ್ ಕೊಟ್ಟರೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಾಡಿದ್ರೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ. ನಮ್ಮ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗಕ್ಕೂ ನಮಗೆ ಬಡವರಿಗೆಲ್ಲ ಒಂದು ಒಳ್ಳೆಯದು ಕೆಡ್ತು ಕೆಲಸ ಮಾಡುವಂಥ ಒಂದು ಇದಾಗುತ್ತೆ. ಹಾಗಾಗಿ ಮಾನ್ಯ ಪುಟ್ಟರಂಗ ಶೆಟ್ಟರಿಗೆ ಈ ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್ ಆಗಿದೆ. ಮುಖ್ಯಮಂತ್ರಿ ಅವರೇ. ಹಾಗಾಗಿ ನಮ್ಮ ಪುಟ್ಟರಂಗ ಶೆಟ್ಟರನ್ನ ನಮ್ಮ ಚಾಮರಾಜನಗರದಲ್ಲಿ ಹಿಂದುಳಿದ ಜಿಲ್ಲೆಯಾಗಿ ಗಡಿ ಭಾಗ ಆಗೋದ್ರಿಂದ ಬಹಳ ಹಿಂದುಳಿದು ಬಿಟ್ಟಿದೆ. ಹಾಗಾಗಿ ಎಲ್ಲ ಜನಾಂಗಕ್ಕೂ ನಮ್ಮ ಪುಟ್ಟರಂಗ ಶೆಟ್ಟರು ಸಹಕಾರ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಮಾಡದೆ ಅವರು ಮುಂದಿನ ದಿನ ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ಉಪ್ಪಾರ ಜನಾಂಗದ ಪರವಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.